ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಬಲಗೈ ಸಮುದಾಯದ ಬೃಹತ್ ಹೋರಾಟಕ್ಕೆ ಕರೆ. ಒಳ ಮೀಸಲಾತಿ ಕುರಿತು ನಾಗಮೋಹನ್ ದಾಸ್ ಆಯೋಗ ಸರ್ಕಾರಕ್ಕೆ ನೀಡಿರುವ ವರದಿ ಅವೈಜ್ಞಾನಿಕವಾಗಿದ್ದು ಇದನ್ನು ತಿರಸ್ಕರಿಸಬೇಕು ಅಂತ ಆಗ್ರಹಿಸಿ ರಾಜ್ಯ ಬಲಗೈ ಜಾತಿಗಳ ಮಹಾ ಒಕ್ಕೂಟದಿಂದ ಮಾರ್ಚ್ 25ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟದಲ್ಲಿ ಅಫಜಲ್ಪುರ ತಾಲೂಕಿನ ಬಲಗೈ ಜಾತಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಸಮುದಾಯದ ಮುಖಂಡರು ಮನವಿ ಮಾಡಿದ್ದಾರೆ. ನ್ಯಾಯಸಮ್ಮತವಾಗಿರದ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು ಹಲವಾರು ಜಾತಿಗಳಿಗೆ ಅನ್ಯಾಯವಾಗುವ ಸಾಧ್ಯತೆ ಇದೆ ಅಂತ ಅವರು ಆರೋಪಿಸಿದ್ದಾರೆ. ಈ ವರದಿಯನ್ನು ಜಾರಿಗೊಳಿಸುವುದನ್ನು ತಕ್ಷಣ ನಿಲ್ಲಿಸಿ ಬಲಗೈ ಸಮುದಾಯದ ಒಳಜಾತಿಗಳ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದಿನಾಂಕ 24ರಂದು ಗಾಡಿಗಳ ವ್ಯವಸ್ಥೆ ಇರುತ್ತೆ. ಸಾಯಂಕಾಲ 5 ಗಂಟೆಗೆ ಅಫಜಲ್ಪುರ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿರುವಂತೆ ಸೂಚಿಸಿದ್ದಾರೆ. ಸಂದರ್ಭದಲ್ಲಿ ಬಲಗೈ ಸಮುದಾಯದ ಮುಖಂಡರಾದ ಭೀಮರಾವ್ ಗೌರ್, ಮಲ್ಲಿಕಾರ್ಜುನ ಎಸ್ ಖರ್ಗೆ, ಶಿವು ಬಾದನಹಳ್ಳಿ, ಗುಂಡಪ್ಪ ಶಿಂಗೆ, ಶ್ಯಾಮ್ ಮಾಳಗಿ, ರವಿ ಗೌರ್, ಸಾಗರ್ ಇಸ್ಪೂರ್, ಜೈಭೀಮ್ ತೇಲ್ಕರ್, ಕುಮಾರ್ ಕೊಳಗೇರಿ, ಸಿದ್ದು ಚೌಡಾಪುರ್, ಶಿವಲಿಂಗ ಹರಕೇರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರ ಒಳ ಮೀಸಲಾತಿ ಹೆಸರಿನಲ್ಲಿ ದಲಿತ, ಅದರಲ್ಲಿ ವಿಶೇಷವಾಗಿ ಹಳೆಯ ಬಲಗೈ ಜಾತಿಗೆ ಅನ್ಯಾಯ ಮಾಡಿರುವುದನ್ನು ವಿರೋಧಿಸಿ ಇದೇ ತಿಂಗಳ ಮಾರ್ಚ್ 25ರಂದು ಬೃಹತ್ ಪ್ರಮಾಣದ ಪ್ರತಿಭಟನಾ ಧರಣಿಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಐತಿಹಾಸಿಕವಾದಂಥ ಸಮಾವೇಶಕ್ಕೆ ನಮ್ಮ ಅಫಜಲ್ಪುರ ತಾಲೂಕಿನ ಬಲಗೈ ಸಮಾಜದ ಬಾಂಧವರು ಸುಮಾರು 1,000 ಜನ ಹೋಗುವ ಸಿದ್ಧತೆಯಲ್ಲಿದ್ದೇವೆ. ಈ ಸಮಾವೇಶಕ್ಕೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಾಗರೋಪಾದಿಯಲ್ಲಿ ಬರಬೇಕೆಂದು ಇಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಭೀಮರಾವ್ ಗೌರ್, ದಲಿತ ಮುಖಂಡರು, ಅಫಜಲ್ಪುರ. ಬಂಧುಗಳೇ, 24/3/26ರಂದು ಅಫಜಲ್ಪುರದಿಂದ ಬೆಂಗಳೂರಿಗೆ ಹೋಗಲಿಕ್ಕೆ ಎಲ್ಲ ಬಸ್ಸಿನ ವ್ಯವಸ್ಥೆ ಇದೆ. ನಮ್ಮ ದಲಿತ ಬಾಂಧವರು ಎಲ್ಲರೂ ಬರಬೇಕಾಗಿ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ. ಸಮಯ ಮಂಗಳವಾರ 4 ಗಂಟೆ ಬಸ್ಸಿನ ಸಮಯ ಇರುತ್ತದೆ. ತಾವೆಲ್ಲರೂ ಬಂದು ಈ ಸಭೆಗೆ ಬಂದು ಶೋಭೆಯನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ. ಮಲ್ಲಿಕಾರ್ಜುನ ಎಸ್ ಖರ್ಗೆ, ಒಳ ಮೀಸಲಾತಿ ಒಕ್ಕೂಟದ ಅಧ್ಯಕ್ಷ. ಸಮಸ್ತ ಅಫಜಲ್ ತಾಲೂಕಿನ ಬಲಗೈ ಸಮಾಜದ ಕುಲಬಾಂಧವರೇ, 25ನೇ ತಾರೀಕು ಬೆಂಗಳೂರಿನಲ್ಲಿ ಆಯೋಜಿಸಿರುವ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಸ್ತಾ ಇದ್ದೀನಿ, ನೀವು ಭಾಗವಹಿಸಿ. ಶಿವರಾಜ್ ಬಾದ್ನಾಳಿ, 135ನೇ ಜಯಂತಿಯ ಅಧ್ಯಕ್ಷರು, ಅಫಜಲ್ಪುರ. ಅಫಜಲ್ಪುರ ತಾಲೂಕಿನ ನನ್ನ ಎಲ್ಲ ಬಲಗೈ ಸಮುದಾಯದ ಬಂಧುಗಳಿಗೆ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಇದೇ ತಿಂಗಳು 25/3/2026ರಂದು ಬೆಂಗಳೂರಿನಲ್ಲಿ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಳ ಮೀಸಲಾತಿಯನ್ನು ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕರ್ನಾಟಕ ಸರ್ಕಾರ ವಿಶೇಷವಾಗಿ ನಮ್ಮ ವಲಯ ಸಂಬಂಧಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಜಾರಿಗೆ ತರುವುದರ ಮೂಲಕ ನಮ್ಮ ಮಕ್ಕಳ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಭವಿಷ್ಯಕ್ಕೆ ಮರಣಶಾಸನವನ್ನು ಬರಲಿಕ್ಕೆ ಹೊರಟಿದೆ. ಈ ಒಂದು ಸರ್ಕಾರದ ನಡೆಯನ್ನು ಖಂಡಿಸಿ ನಾವೆಲ್ಲರೂ ಬಲಗೈ ಜಾತಿ ಸಮುದಾಯಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿದ್ದು, ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಅಫಜಲ್ಪುರ ತಾಲೂಕಿನ ನಾವೆಲ್ಲರೂ ಸೇರಿ ಸುಮಾರು 2,000 ಜನಸಂಖ್ಯೆ ನಾವು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಾಗಿದ್ದು, ಈ ಒಂದು ಸರ್ಕಾರದ ನಡೆಯನ್ನು ಎಲ್ಲರೂ ಸೇರಿ ರಾಜ್ಯಾದ್ಯಂತ ಎಲ್ಲರೂ ಸೇರಿ ನಾವು ಖಂಡಿಸಬೇಕಾಗಿದೆ. ನಮ್ಮ ಮಕ್ಕಳ ಔದ್ಯೋಗಿಕ ಮತ್ತು ಶೈಕ್ಷಣಿಕ ಭವಿಷ್ಯವನ್ನು ನಾವು ಉಳಿಸಬೇಕಾಗಿದೆ. ಹೀಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಈ ವಾಹಿನಿ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ರವಿ ಗೌರ್, ದಲಿತ ಮುಖಂಡರು, ಅಫಜಲ್. ಸಮಸ್ತ ಭೀಮ ಬಂಧುಗಳಲ್ಲಿ ವಿನಂತಿ. ದಿನಾಂಕ 25/3/2026ರಂದು ಜ್ಞಾನ ಪ್ರಕಾಶ್ ಸ್ವಾಮೀಜಿರವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಏನು ಸಮಸ್ತ ಅಫಜಲ್ಪುರ ತಾಲೂಕಿನ ದಲಿತ ಬಾಂಧವರು, ನನ್ನ ಕುಲ ಬಾಂಧವರು ಏನಿದ್ದೀರಿ, ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು. ಈ ಬೃಹತ್ ಪ್ರತಿಭಟನೆಯ ಹೋರಾಟ ಯಶಸ್ವಿ ಮಾಡುವುದರ ಜೊತೆಗೆ ನಮ್ಮ ಸಮುದಾಯದ ಉಳಿವಿನ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಡೆಸಲೇಬೇಕಾಗಿದೆ. ನಮ್ಮ ಸಮುದಾಯದ ಉಳಿಸಲೇಬೇಕಾಗಿದೆ.
ಹಾಗಾಗಿ ಸಮಸ್ತ ದಲಿತ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ದಯವಿಟ್ಟು 24ನೇ ತಾರೀಕಿನಂದು ಹೊರಡುತ್ತಿರುವ ಅಫ್ಜಲ್ಪುರ್ನಿಂದ ಸುಮಾರು ಬಸ್ಗಳ ಮೂಲಕ ಸಹಸ್ರಾರು ಸಂಖ್ಯೆಗಳ ಜನಸಂಖ್ಯೆಗೆ ಅನುಗುಣವಾಗಿ ಸಹಸ್ರ ಸಂಖ್ಯೆಯಲ್ಲಿರ್ತಕ್ಕಂಥ ಭೀಮ ಬಂಧುಗಳು ಈ ಬೃಹತ್ ಪ್ರಮಾಣದ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಎಲ್ಲ ಭೀಮ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ರಿಗೂ ಮೈತ್ರಿಪೂರ್ಣ ಜೈ ಭೀಮ್. ಹೆಸರು ಸಾಗರ್ ಇಸ್ಪೂರ್ ಅಂತೇಳಿ ಅಂಬೇಡ್ಕರ್ ಸೇವಾ ಸಮಿತಿ ತಾಲೂಕು ಅಧ್ಯಕ್ಷರು.